ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1008 LKG UKG ಕೇಂದ್ರಗಳನ್ನು ತೆರಲಿಕ್ಕೆ ಹೊರಟಿದ್ದಾರೆ. ಅವು 4ರಿಂದ 6 ವರ್ಷದ ಮಕ್ಕಳೇ ನಮ್ಮ ಮಕ್ಕಳು. ಅಲ್ಲಿಗೆ ಹೋದರೆ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ. ನಮ್ಮ ಕಾರ್ಯಕರ್ತೆಯರಿಗೆ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಕಡಿಮೆ ಆದರೆ ಅಲ್ಲಿ ಅಂಗನವಾಡಿಗಳು ಮುಚ್ಚೋ ಪರಿಸ್ಥಿತಿ ಬರುತ್ತೆ ಅಂತೇಳಿ ಬಹುಮುಖ್ಯವಾಗಿ ಅಲ್ಲಿ ದಿನ ತೊಗೊಂಡ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಅದೇ ರೀತಿ ಇದೆ. ಒಂದು 2000 ಚಿಲ್ಲರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ LKG UKG ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು 20ನೇ ಇಸ್ವಿಯಿಂದ ಕೇಳ್ತಾ ಇದ್ದೀವಿ. NEP ಜಾರಿ ಮಾಡುವಾಗಿಂದ ನೋಡಿ, NEP 3ರಿಂದ 8 ವರ್ಷದ ಪ್ರಾಂಗಣ ಅಂದರೆ ICDCಗೆ ಧಕ್ಕೆ ಬರುತ್ತೆ. ಅದರಿಂದ ನಮಗೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ, ಬುಕ್ಸ್ ಕೊಡಿ, ವರ್ಗಾವಣೆ ಪತ್ರ ಕೊಡುವಂಥ ವ್ಯವಸ್ಥೆ ತನ್ನಿ. ನಾವು ಎಲ್ಲ ಮಕ್ಕಳಿಗೂ ಶಿಕ್ಷಣ ಕಲಿಸೋಕ್ಕೆ ತಯಾರಿದ್ದೇವೆ. ಉತ್ತಮ ತರಬೇತಿ ಕೊಡಿ. ಇವು ಯಾವುದನ್ನು ಮಾಡದೆ ಶಿಕ್ಷಣ ಇಲಾಖೆ ಈಗ ಆಲ್ರೆಡಿ ಹೋದ ವರ್ಷ ಪಬ್ಲಿಕ್ ಶಾಲೆಗಳನ್ನ ತೊಗೊಂಡು ಬಂದರು. ಅಲ್ಲಾಗಲಿ ಸ್ವಲ್ಪ ಮಕ್ಕಳು ಕಡಿಮೆ ಆಗಿ ಅಲ್ಲಲ್ಲಿ ಇವ್ರು ಮಾಡ್ತಾ ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನೀವು ನಮ್ಮ ಮಕ್ಕಳು 3ರಿಂದ 6 ವರ್ಷದ ICDS ಮಕ್ಕಳು ಯಾವ ಆಧಾರದ ಮೇಲೆ ನೀವು ಅಲ್ಲಿ ತೊಗೋತಾ ಇದ್ದೀರಿ ಅಂತೇಳಿ ಇವತ್ತು ನಾವು ಹೋರಾಟಕ್ಕೆ ಕೂತಿದ್ದೀವಿ. ಏನಂದರೆ ಇಡೀ ಬಡವರ ಮಕ್ಕಳಿಗೆ ಏನು 0ರಿಂದ 6 ವರ್ಷದವರೆಗೂ ICDS ಯೋಜನೆಯ ಗೈಡ್ಲೈನ್ಸಲ್ಲಿದ್ದಾರೆ. ಅವರನ್ನು ತೊಗೊಳ್ಬೇಕಂದ್ರೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಮಾಡಬೇಕು ಕೊಡೋದಾದರೆ. ಇಲ್ಲ ಅಂದರೆ ಈ ಇಲಾಖೆಯನ್ನು ಸ್ಟ್ರೆಂಥನ್ ಮಾಡಬೇಕು. ಇಲ್ಲೇ ನಮ್ಗೆ LKG UKG ಕೊಡಬೇಕು, ನಮ್ಮಲ್ಲಿ ತರಬೇತಿ ಕೊಡಬೇಕು, ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಬುಕ್ಸು ಕೊಡಬೇಕು. ಯಾಕೆಂದರೆ ಈಗಾಗಲೇ ಆರೋಗ್ಯ ಇಲಾಖೆಗೆ ಆಶಾ ಬಂದಿದ್ದಾರೆ. ಆರೋಗ್ಯ ಸೇವೆಗಳೆಲ್ಲ ಕೊಡ್ತಾಯಿದ್ದೀವಿ. ನಮ್ಗೆ ಉಳಿಯೋದು ಬಹುಮುಖ್ಯವಾಗಿ ಆಹಾರ ಮತ್ತು ಶಿಕ್ಷಣ. ಆಹಾರ ಯಾಕೆಂದರೆ ಮಗುವಿನ ದಷ್ಟಪುಷ್ಟವಾಗಿ ಬೆಳೆಸಲಿಕ್ಕೆ, ಶಿಕ್ಷಣ ಬಲವರ್ಧನೆಗೆ. ಇವತ್ತು ಪೋಷಕರ ಇಚ್ಛೆಗನುಗುಣವಾಗಿ ನಮ್ಮ ಇಲಾಖೆಯಲ್ಲೇ ಬಲವರ್ಧನೆ ಮಾಡಬೇಕು ಅಂತ ಅದಕ್ಕೆ ಮಿನಿಸ್ಟ್ರವರು ಒಂದು ಸರ್ಕಾರದ ಮಟ್ಟದಲ್ಲಿ ತುಂಬ ಮಾತಾಡಿದ್ದೀವಿ. ತುಂಬ ಒಂದು ವೈಯಕ್ತಿಕ ಪ್ರಾಬ್ಲಮ್ ಇರೋದ್ರಿಂದ ಹೋಗ್ತಾ ಇದ್ದೇನೆ ಅಂತ ಅಂದಿದ್ದಾರೆ. ಆದರೆ ಈಗ ಇಲಾಖೆಯ ವಿಶೇಷಾಧಿಕಾರಿಗಳು ಏನಿದ್ದಾರೆ ಅವರು ಈಗೊಂದು ಮೀಟಿಂಗನ್ನು ಕೂಡ ನಮ್ಮನ್ನು ಕರೆದಿದ್ರು. ಏನು ನಮ್ಮ ಇಲಾಖೆಯನ್ನು ಸ್ಟ್ರೆಂಥ್ ಮಾಡೋಕ್ಕೆ ಇಂಟೆನ್ಷನ್ ಇದೆ. ಏನು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟದಲ್ಲಿ ನಿಮ್ಮ ಕಾರ್ಯಕರ್ತೆಯರನ್ನೂ ತೊಗೊಳ್ತಾರೆ. ಈಗೇನು 2000ರಲ್ಲಿ 400 ನಮಗೆ ತೊಗೊಂಡ್ರೆ ಇನ್ನು ಮಿಕ್ಕಿದ್ದು ಒಂದು ಬಾರಿ ಮಾತ್ರ ಅಷ್ಟೇ. ಇನ್ನು ಶಿಕ್ಷಣ ಇಲಾಖೆಯವರು ಈ ಏನು ಕಿಂಡರ್ ಗಾರ್ಡನ್ಗಳನ್ನ LKG UKGನ ಅವ್ರು ಮಾಡೋದಿಲ್ಲ. ನಾವೇ ನಮ್ಮ ಇಲಾಖೆಯಲ್ಲಿ ಕಿಂಡರ್ ಗಾರ್ಡನ್ ಆರಂಭ ಮಾಡ್ತೀವಿ. ಫಸ್ಟ್ ಏನು PUC ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಅವರು 9000 ಕೂಡ ಫಸ್ಟ್ ಸ್ಟೆಪ್ ತೊಗೊಂಡು ಇನ್ನು SSLC ಇರ್ತಕ್ಕಂಥವ್ರಿಗೆ ನಾವೇ ತರಬೇತಿ ಕೊಡಿಸ್ತೀವಿ. ಒಂದು ಸಂಸ್ಥೆಯಿಂದ ಇಂಗ್ಲೀಷ್ದು ತರಬೇತಿಯನ್ನು ಹಣವನ್ನು ಖರ್ಚು ಮಾಡಿ ನಾವೇ ಒಂದು ಕೋರ್ಸನ್ನು ಕೊಡಿಸಿ ನಿಮಗೆ ಮತ್ತು ಒಂದು ಹಂತದಲ್ಲಿ ಅಂಗನವಾಡಿಯಲ್ಲೇ LKGಯನ್ನು ಕಿಂಡರ್ ಗಾರ್ಡನ್ ತರಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇದೆಲ್ಲ ಚರ್ಚೆಗಳಾಗ್ತಾಯಿದೆ. ನಿಮ್ಮ ಭರವಸೆ ಹೇಗೆ ನಂಬೋದು ಅಂತ ಕೇಳಿದ್ವಿ. ನಾವೇ ಬರ್ತೀವಿ. ಈಗ ಇಲ್ಲಿಗೆ ಬಂದು 27ಕ್ಕೆ ಮೀಟಿಂಗ್ ಇದೆ. ಮೀಟಿಂಗಲ್ಲಿ ಸರ್ಕಾರದ ಒಂದು ನಿಯಮ ನಡಾವಳಿಗಳೇನಿದ್ದಾವೆ ಅದೆಲ್ಲ ಕೊಡ್ತೀವಿ ಅಂತ ಭರವಸೆ ಕೊಡ್ತಾಯಿದ್ದಾರೆ. ನಾವು ನಂಬಲೇಬೇಕು. 27ಕ್ಕೆ ಇವತ್ತು ತಾತ್ಕಾಲಿಕವಾಗಿ ಹಿಂಪಡೆಯೋ ಕೆಲಸನ ಮಾಡಬೇಕಾಗುತ್ತೆ. ಬಂದು ಅವರು ಹೇಳಿದ ಮೇಲೆ ಮಾಡ್ತೇವೆ. ಇಲ್ಲ ಅಲ್ಲಿ 27ರ ಏನು ನಡೆ ಇದೆ ನೋಡಿಕೊಂಡು ನಾವು ಹೇಗೆ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ಸಂಘಟನೆ ಕ್ರಮ ತಗೊಳ್ತೀವಿ. ಮತ್ತೆ ಕೂಡ ಇದೇ ಒಂದು ವಿಚಾರವಾಗಿ ಒಂದು ಪ್ರತಿಭಟನೆ ಹೌದು ಅವತ್ತು ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಒಂದಷ್ಟು ಆಶ್ವಾಸನೆಯನ್ನು ಹೌದು. ಈಗ ನಮ್ಮಲ್ಲಿ ಹಲವಾರು ಸಂಘಟನೆಗಳಿದೆ. ಕೆಲವು ಸಂಘಟನೆಗಳು ಆರಂಭಿಕವಾಗಿ ಬಂದಿದ್ದರು.